ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ತರಕಾರಿ ತರೋಕೆ ಅಂತ ಜೇಬ್ ತುಂಬಾ ಹಣ ತಗೊಂಡು ಹೋದ್ರೂ ಚೀಲದ ತುಂಬಾ ತರಕಾರಿ ತರೋಕೆ ಆಗ್ತಿಲ್ಲ. 1 ಕೆಜಿ ತರಕಾರಿ 100ರ ಗಡಿ ದಾಟಿರೋದು ಗ್ರಾಹಕರನ್ನ ಕಂಗಾಲು ಮಾಡಿದೆ. ತರಕಾರಿ ರೇಟ್ ಕೇಳಿದ್ರೆ ಹೇಗಪ್ಪ ಅಡುಗೆ ಮಾಡೋದು, ಹೇಗಪ್ಪ ಊಟ ಮಾಡೋದು ಅನ್ನುವಂತಾಗಿದೆ. ಸುಡುವ ಬಿಸಿಲನ್ನು ಮೀರಿ ತರಕಾರಿಯ ಬಿಸಿ ಗ್ರಾಹಕನನ್ನ ಸುಡುತ್ತಲಿದೆ. ಮಾರುಕಟ್ಟೆಗೆ ಹೋಗುವ ಗ್ರಾಹಕ ಎಲ್ಲ ತರಕಾರಿಗಳ ಬೆಲೆ ಕೇಳಿ ಕೊನೆಗೆ ಗ್ರಾಂ ಲೆಕ್ಕದಲ್ಲಿ ತರಕಾರಿ ಕೊಳ್ಳುವ ಪರಿಸ್ಥಿತಿ ಬಂದಿದೆ. ಒಂದೆಡೆ ಕಾಲಕ್ಕೆ ಸರಿಯಾದ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ. ಇನ್ನು ಕೆಲವೆಡೆ ಅಕಾಲಕ್ಕೆ ಸುರಿದ ಮಳೆಯಿಂದಾಗಿ ಬೆಳೆದ ತರಕಾರಿಯೆಲ್ಲ ಹಾಳಾಗಿದೆ. ಹಾಗಾಗಿ ಮಾರುಕಟ್ಟೆಗೆ ಸರಿಯಾಗಿ ತರಕಾರಿಗಳೇ ಬರುತ್ತಿಲ್ಲ ಅಂತ ಅಲವತ್ತುಕೊಳ್ತಾರೆ ವ್ಯಾಪಾರಸ್ಥರು. ಸಿಟಿ ಕಡೆ ಬರೀ ಮಳೆ ಬೀಳ್ತಾ ಇದೆ ಹೊರತು ಹಳ್ಳಿ ಕಡೆ ಆಗಲಿ ಪ್ರತಿಯೊಂದು ಕಡೆ ಮಳೆ ಬೀಳ್ತಾ ಇಲ್ಲ. ಹಾಗಾಗಿ ಬಿಸಿಲು ಬೇರೆ ಬೇರಲ್ವಾ, ತರಕಾರಿಗಳು ಬರ್ತಾ ಇಲ್ಲ. ಇನ್ನು ತಗೊಳ್ಳೋರು ಏನಂದರೆ ತರಕಾರಿ ರೇಟ್ ಜಾಸ್ತಿ ಅಂತ ತುಂಬ ಬೈಕೊಳ್ಳೋದಂತೂ ಇದೇ ಇರುತ್ತೆ. ಯಾಕಂದರೆ ರೆಗ್ಯುಲರ್ ತೊಗೊಂಡೋಗ್ತಾ ಇರ್ತಾರೆ. ಇವಾಗ 40 ರೂಪಾಯಿ ಇರೋದು ಏಕದಮ್ 80 ರೂಪಾಯಿ ಕೆಜಿ ಹಾಕೋಯ್ತು ಅಂದರೆ ಬೈಕೊಳ್ಳೋರು ಇದ್ದೇ ಇರ್ತಾರೆ. ಒಟ್ಟಿನಲ್ಲಿ ತರಕಾರಿಗಳ ಬೆಲೆ ಮಾತ್ರ ಗಗನ ಮುಟ್ಟಿದೆ. ಹಾಪ್ಕಾಮ್ಸ್ನ ತರಕಾರಿ ಬೆಲೆ ಹೆಚ್ಚಾಗಿರುವಂತೆ ಮಾರುಕಟ್ಟೆಯ ಬೆಲೆ ಅದರ ದುಪ್ಪಟ್ಟಾಗಿದೆ. ಮಾರುಕಟ್ಟೆಯಲ್ಲೀಗ ಕೆಜಿ ನಾಟಿ ಟೊಮ್ಯಾಟೊ ಬೆಲೆ 60 ರೂಪಾಯಿ ಆದರೆ ಹಾಪ್ಕಾಮ್ಸ್ನಲ್ಲಿ 43 ರೂಪಾಯಿ ಇದೆ. ಮಾರುಕಟ್ಟೆಯಲ್ಲಿ ಬೀನ್ಸ್ ದರ ಕೆಜಿಗೆ 120 ರೂಪಾಯಿ ಇದ್ರೆ ಹಾಪ್ಕಾಮ್ಸ್ನಲ್ಲಿ 86 ರೂಪಾಯಿ ಇದೆ. ಕ್ಯಾರೆಟ್ಗೆ ಮಾರ್ಕೆಟ್ನಲ್ಲಿ 80 ರೂಪಾಯಿ ಇದೆ. ಹಾಪ್ಕಾಮ್ಸ್ ಬೆಲೆ 50 ರೂಪಾಯಿ. ಇನ್ನು ನಾಟಿ ಬಟಾಣಿ ದರ ಮಾರ್ಕೆಟ್ನಲ್ಲಿ ಕೆಜಿಗೆ 400 ರೂಪಾಯಿ ಇದ್ರೆ ಹಾಪ್ಕಾಮ್ಸ್ ದರ 280 ರೂಪಾಯಿ. ಕ್ಯಾಪ್ಸಿಕಮ್ ಮಾರ್ಕೆಟ್ ದರ 80 ರೂಪಾಯಿ ಆದರೆ ಹಾಪ್ಕಾಮ್ಸ್ನಲ್ಲಿ 60 ರೂಪಾಯಿ ಇದೆ. ಹಸಿ ಮೆಣಸಿನಕಾಯಿ ಮಾರ್ಕೆಟ್ ದರ ಕೆಜಿಗೆ 200 ರೂಪಾಯಿ ಇದೆ. ಇನ್ನು 1 ಕಟ್ಟು ಕೊತ್ತಂಬರಿ ಬೆಲೆ ಮಾರ್ಕೆಟ್ನಲ್ಲಿ 50 ರೂಪಾಯಿಯಾಗಿದೆ. ಮಾರುಕಟ್ಟೆಗೆ ಬಂದ ಗ್ರಾಹಕರು ತರಕಾರಿಯ ಬೆಲೆ ಕೇಳಿ ಕಂಗಾಲಾಗ್ತಿದ್ದಾರೆ. ವ್ಯಾಪಾರಿಗೆ ಬೈಬೇಕೋ ಬಾರದ ಮಳೆಗೆ ಶಾಪ ಹಾಕಬೇಕೋ ಗೊತ್ತಾಗದೆ ತಲೆ ಕೆಡಿಸ್ಕೊಳ್ತಿದ್ದಾರೆ. ಇದು ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಹೆಚ್ಚಿಸುವ ಹುನ್ನಾರ ಇರಬಹುದು ಎಂಬ ಅನುಮಾನವೂ ಕೆಲವರಿಗಿದೆ. ನನ್ನ ಭಾವನೆಯಲ್ಲಿ ಇದು ಎಲ್ಲನೂ ಆರ್ಟಿಫಿಷಿಯಲ್ ಅನ್ನಿಸ್ತಾ ಇದೆ. ಬೇಕಂತ ಮಾಡ್ತಾ ಇರೋದು ರೈತರಿಗೂ ಶೋಷಣೆ ಆಗ್ತಾ ಇದೆ. ಪಾಪ ಈ ಮಧ್ಯದಲ್ಲಿ ದಳ್ಳಾಳಿಗಳು ಮಾಡ್ಕೋತಾ ಇದ್ದಾರೆ. ನಮಗೂ ರೈತರಿಗೂ ಇಬ್ಬರಿಗೂ ಎರಡೂ ಕಡೆಯಿಂದ ತೊಂದರೆ ಆಗಿದೆ. ಕಾರಣ ಏನೇ ಇರಬಹುದು, ಆದರೆ ತರಕಾರಿ ಕೊಳ್ಳದೆ ಇರುವಂತಿಲ್ಲ. ಬೇಗ ಮಳೆ ಬರಲಿ, ತರಕಾರಿ ಬೆಲೆ ಕೆಳಗಿಳಿಯಲಿ ಎಂದು ಹಾರೈಸುತ್ತಲೇ ತರಕಾರಿ ಕೊಳ್ಳುವ ಅನಿವಾರ್ಯತೆ ಗ್ರಾಹಕರದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಬೆಂಗಳೂರು ಪೂರ್ವ ತಾಲೂಕಿನ ವರ್ತೂರಿನಲ್ಲಿ ನಿರ್ಮಿಸಲಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆ ಇವತ್ತು ನೆರವೇರಿತು. ದಾನಿಗಳ ನೆರವಿನಿಂದ ಸ್ಥಳೀಯರಾದ ಕೃಷ್ಣಪ್ಪ ಈ ದೇಗುಲವನ್ನು ನಿರ್ಮಿಸಿದ್ದು, ಗೋಪುರದ ಕಳಸ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ನಡೆಸಲಾಯಿತು. ಇದೇ ವೇಳೆ 4 ನವಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟರು. ಬಾಲಿವುಡ್ನ ಬ್ಯೂಟಿಫುಲ್ ಬೆಡಗಿ ಬೆಂಗಳೂರಿನ ಬಾಲೆ ಇವತ್ತು ಸಿಲಿಕಾನ್ ಸಿಟಿಗೆ ಬಂದಿದ್ರು. ಖಾಸಗಿ ಮಾಲ್ನಲ್ಲಿ ಮಸ್ತ್ ಏ ಜವಾನಿ ಹೇ ಜವಾನಿ ಚಿತ್ರದ ಪ್ರಮೋಷನ್ ಮಾಡಿದ್ರು. ಅಷ್ಟೇ ಅಲ್ಲ, ಭರ್ಜರಿ ಸ್ಟೆಪ್ ಹಾಕಿ ನೆರೆದಿದ್ದವರಿಗೆ ಮಸ್ತ್ ಮನೋರಂಜನೆಯನ್ನ ಕೊಟ್ಟರು. ಈ ಒಂದು ವರದಿಯನ್ನು ನೋಡ್ತಾ ಬೆಂಗಳೂರು ಫಸ್ಟ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಬೆಳದಿಂಗಳ ಬಾಲೆ ದೀಪಿಕಾ ಪಡುಕೋಣೆ ಸಿಲಿಕಾನ್ ಸಿಟಿಯಲ್ಲಿ ಕಾಣಿಸಿಕೊಂಡ್ರು. ಏ ಜವಾನಿ ಹೇ ದಿವಾನಿ ಚಿತ್ರದ ಪ್ರಮೋಷನ್ಗಾಗಿ ಆಗಮಿಸಿದ್ರು. ಇದೇ ತಿಂಗಳ 31ಕ್ಕೆ ಚಿತ್ರ ರಿಲೀಸ್ ಆಗಲಿದೆ. ಹಾಗಾಗಿ ದೀಪಿಕಾ ಇವತ್ತು ಓರಿಯನ್ ಮಾಲ್ಗೆ ಆಗಮಿಸಿ ಚಿತ್ರದ ಬಗ್ಗೆ ಒಂದಷ್ಟು ಮಾತಾಡಿದ್ರು. I could never really understand why it took Karan so long to offer me a film, but today, with Ye Jawani Hai Diwani, I keep telling him, I'm so glad that I waited, because I think this is the perfect film for all of us to have come together. ಎಲ್ಲ ಫ್ಯಾನ್ಸ್ ಜೊತೆ ಸಖತ್ ಸ್ಟೆಪ್ ಕೂಡ ಹಾಕಿದ್ರು. ದೀಪಿಕಾಳನ್ನ ನೋಡಲು ಅಭಿಮಾನಿಗಳು ಮುಗಿ ಬಿದ್ದಿದ್ರು. ನಾ ಮುಂದು ತಾ ಮುಂದು ಅಂತ ಆಟೋಗ್ರಾಫ್ ಹಾಕಿಸ್ಕೊಂಡ್ರು. ನೆಚ್ಚಿನ ನಟಿ ಕಣ್ತುಂಬಿಕೊಂಡು ಫುಲ್ ಖುಷ್ ಆದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್.